ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯವನ್ನ ಎಲ್ಲರೂ ಸೇರಿಕೊಂಡು ಮಾಡಿದರು. ಅದಾದ ನಂತರದಲ್ಲಿ ಪ್ರಕರಣವನ್ನ ಮುಚ್ಚು ಹಾಕುವುದಕ್ಕೆ ಏನೇನ್ ಬೇಕು ಎಲ್ಲ ತಯಾರಿಗಳನ್ನು ಕೂಡ ಡಿ ಗ್ಯಾಂಗ್ ಮಾಡಿದೆ ಎನ್ನುವುದು ಸ್ಪಷ್ಟವಾಗಿ ಗೊತ್ತಾಗಿದೆ. ದಿನ ದಿನಕ್ಕೂ ರೇಣುಕಾಸ್ವಾಮಿಯ ಹತ್ಯೆ ಕೇಸಲ್ಲಿ ಸಾಕ್ಷಿಗಳು ಬಲವಾಗುತ್ತಾ ಹೋಗುತ್ತಿದ್ದಾವೆ. ಒಂದು ಕಡೆ ದರ್ಶನ್ ಪರ ಮತ್ತು ವಿರೋಧ ವಾದಗಳು ನಡೀತಾನೆ ಇದ್ದಾವೆ. ಜೊತೆಗಿದ್ದವರು ಯಾರು ಕೂಡ ಅವರ ಸಹಾಯಕ್ಕೆ ಬರ್ತಾ ಇಲ್ಲ. ನಾವೆಲ್ಲಿ ಅಲ್ಲಿಗೆ ಹೋದ್ರೆ ನಮ್ಮೇಲೆ ಇಲ್ಲಿ ಬರುತ್ತೋ ಅಂತೇಳಿ ದರ್ಶನ್ ಪರವಾಗಿ ಮಾತನಾಡುವುದಕ್ಕೂ ಕೂಡ ಭಯ ಬೀಳ್ತಾ ಇದ್ದಾರೆ. ಈಗ ದರ್ಶನ್ ಅವರಿಗೆ ಎಷ್ಟು ಪಾಪ ಪ್ರಜ್ಞೆ ಕಾಡಿದ್ರು ಕೂಡ ಹೋಗಿರೋ ಜೀವ ಮತ್ತೆ ಬರೋದಿಲ್ಲ. ಅವರ ಕುಟುಂಬದ ಕಣ್ಣೀರನ್ನ ಒರೆಸೋದಿಕ್ಕೆ ಆಗುದಿಲ್ಲ. ಇದು ಒಂದು ಕಡೆ ಇದ್ರೆ, ಈಗ ನಟ ದರ್ಶನ್ ಗ್ಯಾಂಗ್ಗೆ ಮತ್ತಷ್ಟು ಸಂಕಟ ಮತ್ತು ಟೆನ್ಷನ್ ಹೆಚ್ಚಾಗ್ತಾ ಇದೆ. ಜೈಲು ಪಾಲಾಗಿರುವ ನಟ ದರ್ಶನ್ಗೆ ಈಗಾಗಲೇ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಇದರ ನಡುವೆ ಮತ್ತಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಅದು ಬೇರೆ ಬೇರೆ ವ್ಯಕ್ತಿಗಳ ರೂಪದಲ್ಲಿ ಈ ಆರೋಪಿಗಳು ಅಂದ್ರೆ ದರ್ಶನ್ ಮತ್ತು ಆತನ ಸ್ನೇಹಿತೆ ಪವಿತ್ರ ಗೌಡ ಸಿಮ್ಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ರು ಅನ್ನೋದು ಈಗ ಬೆಳಕಿಗೆ ಬರ್ತಾ ಇದೆ. ಇದು ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟವನ್ನ ತರ್ತಾ ಇದೆ. ಇನ್ನು ಮನೋಜ್ ಎಂಬ ಹೆಸರಿನ ಸಿಮ್ ಅನ್ನ ಪವಿತ್ರ ಗೌಡ ಬಳಸ್ತಾ ಇದ್ರೆ, ಸಾಗರ್ ಹೋಟೆಲ್ ನ ಹೇಮಂತ್ ಎಂಬ ವ್ಯಕ್ತಿ ಹೆಸರಲ್ಲಿ ನಟ ದರ್ಶನ್ ಸಿಮ್ ಅನ್ನ ಬಳಕೆ ಮಾಡ್ತಾ ಇದ್ರು. ಈ ಹೇಮಂತ್ ಎಂಬ ವ್ಯಕ್ತಿ ಪ್ರಶಾಂತ್ ನಗರದ ಸಾಗರ್ ಹೋಟೆಲ್ ನ ಮಾಲೀಕ ಎಂದು ಗೊತ್ತಾಗಿದೆ. ಈ ರೀತಿಯಾಗಿ ದರ್ಶನ್ ಹಾಗೂ ಪವಿತ್ರ ಗೌಡ ಬೇರೆ ಬೇರೆ ವ್ಯಕ್ತಿಗಳ ಹೆಸರಲ್ಲಿ ಸಿಮ್ ಅನ್ನ ಬಳಕೆ ಮಾಡ್ತಾ ಇದ್ರು ಎನ್ನುವುದು ಈಗ ಬೆಳಕಿಗೆ ಬಂದಿದೆ. ಇದರಲ್ಲಿ ಇನ್ನೂ ಅತಿ ಮುಖ್ಯವಾದದ್ದು ಅಂದ್ರೆ, ಬೇರೆ ಬೇರೆಯವರ ಹೆಸರಿನ ಸಿಮ್ ಕಾರ್ಡ್ ಅನ್ನ ದರ್ಶನ್ ಹಾಗೂ ಪವಿತ್ರ ಗೌಡ ಬಳಕೆ ಮಾಡಿರೋದು ಈ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಎಷ್ಟು ಪ್ರಾಧಾನ್ಯತೆಯನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಅತಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವರ ಜೊತೆ ಅಂದ್ರೆ ದರ್ಶನ್ ಹಾಗೂ ಪವಿತ್ರ ಗೌಡರ ಜೊತೆ ಇನ್ನು ಪ್ರಮುಖ ಆರೋಪಿಗಳಾದ ನಿಖಿಲ್ ನಾಯಕ್, ಪ್ರದೋಷ್, ಕೇಶವ ಮೂರ್ತಿ ಇವರೆಲ್ಲರೂ ಕೂಡ ಬೇರೆಯವರ ಹೆಸರಿನ ಸಿಮ್ಗಳನ್ನ ಬಳಕೆ ಮಾಡ್ತಾ ಇದ್ರು ಅನ್ನೋದು ಪೊಲೀಸ್ ಇನ್ವೆಸ್ಟಿಗೇಷನ್ ನಲ್ಲಿ ಬೆಳಕಿಗೆ ಬಂದಿದೆ. ಇದರಲ್ಲಿ ಪವಿತ್ರ ಗೌಡ ಮನೋಜ್ ಎಂಬ ವ್ಯಕ್ತಿ ಹೆಸರಲ್ಲಿ ಸಿಮ್ ಅನ್ನ ಬಳಕೆ ಮಾಡಿದ್ರೆ, ದರ್ಶನ್ ಹೇಮಂತ್ ಎಂಬ ವ್ಯಕ್ತಿ ಹೆಸರಲ್ಲಿದ್ದ ಸಿಮ್ ಅನ್ನ ಖರೀದಿ ಮಾಡಿದ್ದಾರಂತೆ. ಅದೇ ರೀತಿ ನಂದೀಶ್ ಎಂಬ ಆರೋಪಿಯು ಕೂಡ ಹೇಮಂತ್ ಹೆಸರಿನ ಸಿಮ್ ಅನ್ನ ಬಳಕೆ ಮಾಡ್ತಾ ಇದ್ದಂತೆ. ಇನ್ನು ಪ್ರದೋಷ್ ಆತನ ಪಿ ಹೆಸರಲ್ಲಿ ಸಿಮ್ ಅನ್ನ ಖರೀದಿಯನ್ನ ಮಾಡಿದ್ದಾನಂತೆ. ಅದೇ ರೀತಿ ನಿಖಿಲ್ ನಾಯಕ್, ಕೇಶವ ಮೂರ್ತಿ ಕೂಡ ಬೇರೆ ಬೇರೆಯವರ ಹೆಸರಲ್ಲಿ ಸಿಮ್ ಅನ್ನ ಖರೀದಿ ಮಾಡಿದ್ದಾರಂತೆ. ನಿನ್ನೆ ದಿನ ಅಂದ್ರೆ ಜುಲೈ 4ರಂದು ದರ್ಶನ್ ಅಂಡ್ ಗ್ಯಾಂಗ್ ನ ನ್ಯಾಯಾಂಗ ಬಂಧನದ ಅವಧಿ ಮುಗಿದಿತ್ತು. ನಂತರ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಾಗ ಪೊಲೀಸ್ನವರು ಡಿಮ್ಯಾಂಡ್ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ. ಆಗ ಬೇರೆ ಬೇರೆ ವ್ಯಕ್ತಿಗಳ ಹೆಸರಲ್ಲಿ ನಕಲಿ ಸಿಮ್ಗಳನ್ನ ಖರೀದಿ ಮಾಡಿ ಬಳಕೆ ಮಾಡಿದ್ದಾರೆ ಎಂದು ಉಲ್ಲೇಖವನ್ನ ಮಾಡ್ತಾರೆ. ಈಗ ಪ್ರಮುಖವಾಗಿ ಆ ಸಿಮ್ ಅನ್ನ ಕೊಟ್ಟವರಿಗೆ ಕಾನೂನಿನ ಸಂಕಷ್ಟ ಎದುರಾಗುತ್ತೆ. ಯಾಕೆ ನೀವು ಸಿಮ್ ಅನ್ನ ಕೊಟ್ರಿ, ನಿಮಗೆ ಕಾನೂನಿನ ಅರಿವಿಲ್ವಾ ಅನ್ನೋ ಪ್ರಶ್ನೆಗಳು ಉದ್ಭವವಾಗ್ತವೆ. ಈಗ ಇವರನ್ನು ಕೂಡ ಪೊಲೀಸ್ನವರು ಕರೆಸಿ ಎನ್ಕ್ವೈರಿಯನ್ನ ಮಾಡಿ ಇವರನ್ನೇ ಸಾಕ್ಷಿಗಳ ರೂಪದಲ್ಲಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬಹುದು. ಇನ್ನು ಈ ಕೊಲೆಯ ಕೇಸಲ್ಲಿ ಹಲವರಿಗೆ ನಡುಕ ಶುರುವಾಗಿದೆ. ಅಂದ್ರೆ ನಟ ದರ್ಶನ್ ಅವರ ಸಂಪರ್ಕದಲ್ಲಿದ್ದ ಅವರ ಆಪ್ತರಿಗೂ ಕೂಡ ಒಂದು ರೀತಿಯ ಭಯ ಶುರುವಾಗಿದೆ. ಅದರಲ್ಲಿ ಮೊದಲಿಗೆ ಪವಿತ್ರ ಗೌಡರ ಸ್ನೇಹಿತೆ ಸಮಂತಳಿಗೂ ಕೂಡ ನೋಟಿಸ್ ಕೊಡುವುದಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸ್ನವರು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ನಟ ಯಶಸ್ ಸೂರ್ಯನನ್ನು ಕೂಡ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಹಾಗೆಯೇ ದರ್ಶನ್ ಮನೆಯಲ್ಲಿ ಕೆಲಸ ಮಾಡುತ್ತಿರುವಂತ ಸುಶೀಲಮ್ಮ, ಬಾಬುಲ್ ಖಾನ್, ಅಮೀರ್ ಖಾನ್ ಎಂಬ ವ್ಯಕ್ತಿಗಳನ್ನು ಕೂಡ ಪೊಲೀಸ್ನವರು ವಿಚಾರಣೆಯನ್ನ ಮಾಡಲು ಮುಂದಾಗಿದ್ದಾರೆ. ಇನ್ನು ಇವರ ಜೊತೆ ದರ್ಶನ್ ಹಾಗೂ ಪವಿತ್ರ ಗೌಡರ ಆಪ್ತರನ್ನು ಕೂಡ ಎನ್ಕ್ವೈರಿ ಮಾಡಲಾಗುತ್ತೆ. ಈಗಾಗಲೇ 3 ನೋಟಿಸ್ ಅನ್ನು ಕೊಡಲಾಗಿದೆ. ಅವರಲ್ಲಿ ಪ್ರಮುಖವಾಗಿ ಮಾಜಿ ಉಪಮೇಯರ್ ಮೋಹನ್ ರಾಜ್ ಹಾಗೂ 2ನೇ ನೋಟಿಸ್ ಬಂದು ಪವಿತ್ರ ಗೌಡರ ಸ್ನೇಹಿತೆ ಸಮಂತಗೂ ಕೂಡ ನೋಟಿಸ್ ಅನ್ನು ಕೊಡಲಾಗಿದೆ. ಇನ್ನು ನಗರದ ಪ್ರಭಾವಿ ಶಾಸಕರ ಡ್ರೈವರ್ ಆಗಿರುವ ಕಾರ್ತಿಕ್ ಪುರೋಹಿತ್ ಎಂಬ ವ್ಯಕ್ತಿಗೂ ಕೂಡ ನೋಟಿಸ್ ಅನ್ನು ನೀಡಲಾಗಿದೆ. ಆದ್ರೆ ಈ ವ್ಯಕ್ತಿ ಎಸ್ಕೇಪ್ ಆಗಿದ್ದಾನೆ ಅಂತಲೂ ಕೂಡ ಈಗ ಹೇಳಲಾಗ್ತಾ ಇದೆ. ನಟ ಯಶಸ್ಸು ಸೂರ್ಯ ಅವತ್ತಿನ ದಿನ ಪಾರ್ಟಿ ನಡೆದ ಸಂದರ್ಭದಲ್ಲಿ ಟೋನಿ ಬ್ರೋಕ್ ರೆಸ್ಟೋರೆಂಟ್ ನಲ್ಲಿ ದರ್ಶನ್, ಚಿಕ್ಕಣ್ಣ ಹಾಗೂ ನಟ ಯಶಸ್ ಸೂರ್ಯ ದರ್ಶನ್ ಜೊತೆ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋದು ಗೊತ್ತಾಗಿದೆ. ಈಗಾಗಲೇ ಚಿಕ್ಕಣ್ಣನವನ್ನ ಪೊಲೀಸ್ ಸ್ಟೇಷನ್ ಗೆ ಕರೆಸಿ ಒಂದ್ ರೌಂಡ್ ಎನ್ಕ್ವೈರಿಯನ್ನ ಮಾಡಲಾಗಿದೆ. ಆದ್ದರಿಂದ ಇವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗ್ತಾ ಇದೆ. ಅಂದ್ರೆ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಇವರ ಪಾತ್ರ ಇಲ್ಲದೆ ಇದ್ರೂ ಇದರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗಬಹುದು ಅನ್ನೋ ಒಂದು ಕಾರಣಕ್ಕೆ ಇವರಿಗೆ ನೋಟಿಸ್ ಅನ್ನ ನೀಡಲಾಗುತ್ತೆ. ಏಕೆಂದ್ರೆ ಚಿಕ್ಕಣ್ಣ ಆಗಿರ್ಬೋದು ಅಥವಾ ನಟ ಯಶಸ್ ಸೂರ್ಯ ಆಗಿರ್ಬೋದು
ಇವರು ರೇಣುಕಾಸ್ವಾಮಿಯ ಕೊಲೆಯಾದ ಸಂದರ್ಭದಲ್ಲಿ ದರ್ಶನ್ ಅವರ ಒಡನಾಟದಲ್ಲಿದ್ರು ಅನ್ನೋ ಕಾರಣಕ್ಕೆ ಇವರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ. ಇನ್ನು ಸಮಂತಳ ಬಗ್ಗೆ ಹೇಳೋದಾದ್ರೆ ಇವಳು ಪವಿತ್ರ ಗೌಡಳ ಆಪ್ತ ಸ್ನೇಹಿತೆ. ಇವಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಕೊಲೆ ಆರೋಪಿಗಳಿಗೆ ಸಹಾಯವನ್ನ ಮಾಡಿದ್ದಾಳೆ ಎಂಬ ಮಾಹಿತಿ ಕೂಡ ಇದೆ. ಆದ್ದರಿಂದ ಅವಳಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಪೊಲೀಸ್ನವರು ವಿಚಾರಣೆಯನ್ನ ಮಾಡ್ತಾರೆ. ಇನ್ನು ಇದರಲ್ಲಿ ಅತಿ ಮುಖ್ಯವಾದ ಸಂಗತಿ ಏನು ಅಂದ್ರೆ ರೇಣುಕಾಸ್ವಾಮಿಯ ಕೊಲೆಯಾದ ಸಂದರ್ಭದಲ್ಲಿ ದರ್ಶನ್ ಅವರು ಮೋಹನ್ ರಾಜ್ಗೆ ಕರೆ ಮಾಡಿದ್ರು. ಆಗ ಮೋಹನ್ ರಾಜ್ ಅವರು ಲಿಕ್ವಿಡ್ ಮೂಲಕ 40 ಲಕ್ಷ ಹಣವನ್ನ ದರ್ಶನ್ ಅವರಿಗೆ ಕೊಟ್ಟಿದ್ರು. ಇದನ್ನ ಸ್ವತಃ ದರ್ಶನ್ ಅವರೇ ಪೊಲೀಸ್ ಎನ್ಕ್ವೈರಿಯಲ್ಲಿ ಬಾಯನ್ನ ಬಿಟ್ಟಿದ್ದಾರೆ. ಮೋಹನ್ ರಾಜ್ ಬಳಿ 40 ಲಕ್ಷ ಹಣವನ್ನ ಪಡೆದುಕೊಂಡಿದ್ದೆ ಅಂತೇಳಿ ಹೇಳಿಕೆಯನ್ನ ಕೊಡ್ತಾರೆ. ಇನ್ನು ಇದರಲ್ಲಿ 37 ಲಕ್ಷ ದರ್ಶನ್ ಅವರ ಮನೆಯಲ್ಲಿ ಸಿಗುತ್ತೆ. ಇನ್ನು ಉಳಿದ 3 ಲಕ್ಷ ಹಣ ವಿಜಯಲಕ್ಷ್ಮಿ ಅವರ ಪ್ಲಾಟ್ ನಲ್ಲಿ ಸಿಗುತ್ತೆ. ಇನ್ನು ಈಗ ಮೋಹನ್ ರಾಜ್ ಅವರು ಈ ಹಣವನ್ನ ದರ್ಶನ್ ಅವರಿಗೆ ಏಕೆ ಕೊಟ್ರು, ರೇಣುಕಾಸ್ವಾಮಿ ಹತ್ಯೆ ಬಗ್ಗೆ ಮೋಹನ್ ರಾಜ್ ಅವರಿಗೆ ಮೊದಲೇ ಗೊತ್ತಿತ್ತಾ ಅನ್ನೋದ್ರ ಬಗ್ಗೆ ತನಿಖೆಯಿಂದ ಅಷ್ಟೇ ಹೊರಬರಬೇಕು. ಸ್ನೇಹಿತರೆ, ಈ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಹಿಸ್ಟ್ರಿ ಮಿಸ್ಟ್ರಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಧನ್ಯವಾದಗಳು.